ಪಲ್ಲು ಅದು ಒಂದು ಇಂಟ್ರೋನ ಅವ್ರ ರಜೆ ಸ್ಥಿತಿ ಎರಡು ಒಟ್ಟಿಗೆ ಇಟ್ಕೊಂಡಿದ್ರಾ? ಏನೇನೋ ಪ್ರಶ್ನೆ ಕೇಳ್ತಾರೆ. ಏನ್ ಪ್ರಶ್ನೆ ಕೇಳ್ಬೇಕಾಗಿತ್ತು? ಅವ್ರೇನ್ ಕೇಳಿದ್ರು ನೀನೇನ್ ಹೇಳ್ದೆ? ಬೀದಿ ನಾಯಿ ರಾತ್ರಿ ಹೊತ್ತೆ ಯಾಕೆ ಬೋಗಣತ್ತೆ ಅಂತ ಕೇಳಿದ್ರು. ನಿಮ್ಗೆ ಏನಪ್ಪ ಕೇಳಿದ್ರು? ನೀನೇನ್ ಹೇಳ್ದೆ? ಅದು ಟೈಮ್ ಬಂದು ಬೋಗಣತ್ತೆ ಅಂತಂದೆ. ಹೇಳಿದ್ಯಲ್ಲ. ಆದ್ರೆ ಅದು ತಪ್ಪಂತೆ. ನಾಯಿ ಕಿವಿ ಮೂಗು ತುಂಬಾ ಸೂಕ್ಷ್ಮ ಅಂತೆ. 1 ಕಿಲೋಮೀಟರ್ ಆಚೆ ಕೇಳೋ ಶಬ್ದ ವಾಸನೆ ಇದಕ್ಕೆ ಗೊತ್ತಾಗತ್ತಂತೆ. ಅದಕ್ಕೆ ಅದು ಬೋಗಣತ್ತಂತೆ. ಪಾಪ ನಿನ್ಗೆಲ್ ಗೊತ್ತಾಗುತ್ತೆ? ಚಂಪ ನಮ್ಮ ಯಜಮಾನಿಗೆ ಅವಮಾನ ಮಾಡ್ತಾ ಇದೀಯಾ? ಏನು ನಿನ್ಗೆ ಬೇರೆಯವ್ರನ್ನ ರೇಗಿಸಿದ್ರೆ ತಿಂದನ್ನ ಅರ್ಗಲ್ವಾ? ಏನೋ ನನ್ನೇ ದಬಾಯಿಸ್ತೀಯಾ? ಇಂಟರ್ವ್ಯೂ ಅಟೆಂಡ್ ಮಾಡಿ ಈ ಕೆಲ್ಸಕ್ಕೆ ನೀನ್ ಬಂದಿದ್ದಿದ್ರೆ ನಿನಗೂ ಗೊತ್ತಾಗಿರೋದು. ನಾಲೆಡ್ಜೇ ಇಲ್ಲ, ಬಂದ್ಬಿಟ್ಲು ಏಕ್ದಮ್ ಕೆಲಸ ಮಾಡೋದಿಲ್ಲ. ಹೀಗೆ ನನ್ನ ಗೇಲಿ ಮಾಡ್ತಾ ಇದ್ರೆ ನಾನು ಸುಮ್ಮನೆ ಇರಲ್ಲ. ಏನು ಯಜಮಾನ್ರೆ, ನೀವ್ ನನ್ನ ಇಂಟರ್ವ್ಯೂ ಮಾಡ್ದೇನೆ ಕೆಲ್ಸಕ್ಕೆ ತಗೊಂಡಿದ್ದೀರಂತೆ. ನನ್ಗೆ ಜನರಲ್ ನಾಲೆಜೇ ಇಲ್ಲ ಅಂತ ಈ ಜೇಡಿ ಮಣ್ಣು ನಂಗೆ ದಬಾಯಿಸ್ತಾ ಇದ್ದಾರೆ. ಯಾವಾಗಲಿದ್ದು ನೀವು ಸ್ವಲ್ಪ ಸುಮ್ಮನೆ ಅಳಿ ಅಂದ್ರೆ ಕದಾ ಯುದ್ಧಕ್ಕೆ ಅಂತ ಬಂದಿದ್ರಲ್ಲ, ನೀವೇನು ಗೆದ್ರೋ ಇಲ್ಲ ಬಿದ್ರೋ, ಅವ್ರೇನ್ ಪ್ರಶ್ನೆ ಕೇಳಿದ್ರು ತಾವೇನು ಉತ್ತರ ಕೊಟ್ರಿ? ಇಂಡಿಯಾ ದೇಶ ಎಲ್ಲಿದೆ ಅಂತ ಕೇಳಿದ್ರು. ಅದಕ್ಕೆ ತಾವೇನು ಹೇಳಿದ್ರೆ ನಾನು ಮೇಲ್ಗಡೆ ಇದೆ ಅಂತ ಡೆಲ್ಲಿ ತೋರಿಸ್ದೆ. ಸಿಕ್ಬಿಟ್ರಪ್ಪ. ಅಳಿ ಅಂದ್ರೆ ನಾವಿರೋದೇ ಇಂಡಿಯಾ ದೇಶದಲ್ಲಲ್ವೇನ್ರಿ? ಡೆಲ್ಲಿ ಇರೋದು ಇಂಡಿಯಾದಲ್ಲೇ ತಾನೆ. ಮನೇಲಿ ಕಂಡಲ್ಲ ನನ್ನ ಮಾನ ಮರ್ಯಾದೆ ನಿನ್ ಗೇಟ್ ಮುಂದೆ ಹರಾಜ್ ಹಾಕ್ಬಿಟ್ಟೆ. ಬಾವ ತಪ್ಪು ಪ್ರಶ್ನೆ ಕೇಳಿದ್ದು ಅವರು, ನನ್ನ ಬೈದ್ರೆ ನಾನು ಸುಮ್ಮನೆ ಇರಲ್ಲ. ಏನೋ ಮಾಡ್ಬಿಡ್ತೀಯ ನೀನು? ಅಲ್ಲ ಕಡೆ ಅವ್ರು ಕೇಳೋ ಪ್ರಶ್ನೆಗಳಿಗೆ ಒಂದು ನೆಟ್ಟು ಉತ್ತರ ಕೊಡೋಕ್ಕಾಗಲ್ಲ. ನಾನು ಸುಮ್ಮನೆ ಇರಲ್ಲ ಅಂತ ದೊಡ್ಡದಾಗ ಕೂತ್ಕೊತೀನಿ. ಬಾವ ನನಗೆ ಕೆಟ್ಟ ಕೋಪ ಬಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಾಗಲ್ಲ. ಏನೋ ಮಾಡ್ಬಿಡ್ತೀನಿ ನೀವು? ಏನ್ ಮಾಡ್ಬಿಡ್ತೀಯ ನೀನು? ಬಾವ ನನಗೆ ಕೆಟ್ಟ ಕೋಪ ಬಂದ್ರೆ ನಾನು ಸುಮ್ಮನೆ ಇರಲ್ಲ. ಏನೇ ಮಾಡ್ಬಿಡ್ತೀನಿ ನೀನು? ಇದು ಅನ್ಯಾಯ. ಮನೆ ಯಜಮಾನ್ರನ್ನ ಹೀಗೆಲ್ಲ ಹೊಡಿಬಾರ್ದು. ಏನು ಯಜಮಾನ್ರೆ? ಯಾಕಪ್ಪ ಹೊಡಿಯಕ್ ಹೋದ್ರಿ? ಗೊತ್ತಾಗ್ಲಿಲ್ವಲ್ಲ? ಯಜಮಾನ್ರು ಏನೋ ಗೊತ್ತಿಲ್ಲ ತಪ್ಪು ಮಾಡ್ಬಿಟ್ರು. ಕ್ಷಮಿಸ್ಬಿಡೋಣ. ನಾನು ಇಷ್ಟಕ್ಕೆ ಸುಮ್ಮನೆ ಇರಲ್ಲ. ಪಂಚಾಯತಿ ಸೇರ್ತೀನಿ, ನ್ಯಾಯ ಮಾಡಿಸ್ತೀನಿ. ಅಯ್ಯ ಮತ್ತೆ ಕರ್ಕೊಂಡು ನಡಿಯ. ಬಾವ ಹುಷಾರು. ಬಿಟ್ಲ ಯಾಕೋ ಹೊಡ್ದೆ? ಕೋಪ ಬಂದ್ರೆ ಇನ್ನೇನೋ ಮಾಡೋದು. ಇವಾಗ ಮನೆ ಬಿಟ್ಟು ಕಳಿಸ್ತಾರೆ, ಅವಾಗ ಏನ್ ಮಾಡ್ತೀಯಾ? ತುಂಬಾ ಭಯ ಆಗ್ತಾ ಇದೆ ಕಣ. ಒಂದ್ ಕೆಲಸ ಮಾಡು, ಹೊಡಿಯೋದ್ನ ಹಿಂಗೆ ಕಂಟಿನ್ಯೂ ಮಾಡು. ಆಗಾಗ ಎರಡೆರಡು ಬಿಡ್ತಿರೋ, ಮನೆಯಿಂದ ಹೊರಗೆ ಹಾಕೋದಿರ್ಲಿ. ನಿನ್ನ ಹತ್ರನೂ ಯಾರು ಬರಲ್ಲ. ಈ ಮನೇಲಿ ಸನ್ಗೂ ಸನ್ನಿಲ್ಲಗೂ ಎಷ್ಟು ಅಧಿಕಾರ ಇದೆ ಅಂತ ಇವತ್ತು ಡಿಸ್ಕಸ್ ಆಗ್ಲೇಬೇಕು. ಅವರಿಬ್ಬರು ಯಾರು? ಅವರು ನಿಮ್ ಸಣ್ಣ ಅಂದ್ರೆ ನಿಮ್ ಮಗ, ಅವನು ಸನ್ನಿಲ್ಲ. ಈ ಮನೆ ಅಳಿ ಆಗಿರೋ ಹುಚ್ಚ. ಅದಕ್ಕೆ ನಾನು ಯಜಮಾನ್ರಿಗೆ ಹುಚ್ಚಿಡ್ದಿಲ್ಲ. ಮತ್ತೆ ನನ್ನ ಹಸ್ಬೆಂಡ್ ಯಾಕೆ ಸ್ಲ್ಯಾಪ್ ಮಾಡ್ಬೇಕಾಗಿತ್ತು? ಮಾತಿನ ಇಲ್ಲೇ ಮರ್ತೋಗ್ಬಿಡ್ಬಾರ್ದಾ? ಪದ್ದು, ನೀನು ನಿನ್ ಫ್ರೆಂಡ್ಗೆ ಸಪೋರ್ಟ್ ಮಾಡ್ಕೊಂಡು ಬರ್ಬೇಡ. ನೋಡು ನನ್ನ ಹಸ್ಬೆಂಡ್ ಮೂತಿ ಎಷ್ಟು ಊದ್ಕೊಂಡಿದೆ. ಅದು ಏನು? ಎಷ್ಟು ಜೋರಾಗಿ ಹೊಡೆದೆ ನನ್ಗೆ ಗೊತ್ತಾ? ತುಂಬಾ ಜೋರಾಗಿ ಹೊಡೆದ್ನಾ? ಹೌದು ಅತ್ತೆ. ಆ ಬಿಟ್ಲ ಯಜಮಾನ್ರಿಗೆ ಹೊಡೆದಿದ್ದು ಏಟ್ಗೆ ಯಜಮಾನ್ರು ಕೊತ್ತಂಬರಿ ಸೊಪ್ಪು ಉದ್ರೋ ತರ ಉದ್ರೋಗ್ಬಿಟ್ರು. ನನ್ನ ಹಸ್ಬೆಂಡಿಗೆ ಹೊಡೆದಿದ್ದಕ್ಕೆ ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಅದಕ್ಕೆ ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಬಾವ ಅಲ್ಲಿದ್ರ, ನಾನು ಅವ್ರ ಹತ್ರ ಹೋದ್ನ. ಬಾವ ನನಗೆ ಸಿಕ್ಕಾಪಟ್ಟ ಬೈದ್ರ, ನಾನು ಈಗ ಕೈ ಎತ್ತದ್ನ, ಈಗ ಒಂದು ಬಿಟ್ನ ಬಲ್ಲು. ನಾನು ಮತ್ತೆ ಬಾವನಿಗೆ ಹೊಡ್ನ. ಯಾಕಪ್ಪ ಮತ್ತೆ ಮತ್ತೆ ಹೊಡಿತಾ ಇದ್ದೀರಾ? ಪಾಪ ಅವ್ನು ಏನ್ ಮಾಡ್ತಿದ್ದಾನೆ ಅಂತ ಅವ್ನಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಾಗಲ್ಲ? ತಿರುಗಿ ಅವ್ನಿಗೆ ಎರಡು ಬಿಟ್ರೆ ಗೊತ್ತಾಗಲ್ಲ. ಅದಕ್ಕೆ ನಿಜವಾಗ್ಲೂ ನನಗೆ ಗೊತ್ತಾಗ್ಲಿಲ್ಲ. ಪಾಪ ಬಾವನಿಗೆ ನೋವು ಆಯ್ತೋ ಏನೋ. ನೋವಾಯ್ತೇನೋ ಅಂತ ಕೇಳ್ತೀಯಲ್ಲ, ಬಾಯಲ್ಲಿರೋ ಹಲ್ಲುಗಳೆಲ್ಲ ಆಚೆ ಬಂದ್ಬಿಡ್ಲಾ ಅಂತ ಪರ್ಮಿಷನ್ ಕೇಳ್ತಾವಿಯಪ್ಪ. ಏನು ಯಜಮಾನ್ರು ನೀವೇ ನೋಡ್ಕೊಂಡ್ರಲ್ಲ, ನಾನೇ ನೋಡ್ಕೊಳ್ಳೋ. ನಾನೇ ನೋಡ್ಕೋತೀನಿ. ಹಬಿ, ಈ ಚಿಕ್ಕ ತುಂಬಾ ಪೇನ್ ಆಗ್ತಿದ್ಯಾ? ನೀನ್ ಚಿಕ್ಕ ಪೇನ್ ಆಗ್ತಾ ಇದೆ. ಈಗ ನೀವು ಕೈಯಿಂದ ನನ್ನ ಕೆನ್ನೆ ಮುಟ್ಟಿದ್ರಲ್ಲ, ನೋವು ಸ್ವಲ್ಪ ಕಡಿಮೆ ಆಗೋಯ್ತು. ಅಲ್ಲಿ ನಿಮ್ ಜೊತೆ ಟಾಕ್ ಮಾಡ್ತಾ ನಿಮ್ಗೆ ನೈಸಾಗಿ ಮಸಾಜ್ ಮಾಡ್ತೀನಿ. ಯಾಕತ್ತೆ? ಏನಾಯ್ತು? ಏನು ಮಾತಾಡ್ತಾನೆ ಇಲ್ಲ. ಏನು ಮಾತಾಡ್ಲಮ್ಮ, ಲಾಮ ಲಾಮ ಅಂದ್ಲು, ಕಲ್ಮ ಕಲ್ಮ ಅಂದ್ಲು, ಗೊತ್ತಾಗ್ತಿಲ್ಲ. ಎರಡು ಅಂದ್ಬಿಡಿ. ಅಲ್ಲ, ಈ ವಿಟಲ್ಗೆ ಏನಾಗಿದೆ? ಅವನ್ ಮೈ ಮೇಲೆ ದೆವ್ವ ಬಂದಿದೆ. ನಾನೇ ನೋಡಿದ್ನಲ್ಲ, ಇದ್ದಕ್ಕಿದ್ದ ಹಾಗೆ ಯಜಮಾನ್ರ ಕೆನ್ನೆಗೆ ಪಟೀರ್ ಅಂತ ಹೊಡೆದೇ ಬಿಡೋದ. ಅದು 2 ಸತಿ. ಅತ್ತೆಯವ್ರೆ, ಅತ್ತೆಯವ್ರೆ, ನಾನು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಬೇಕು. ಅಯ್ಯೋ, ನನ್ ಕಾಲ್ ಸುದ್ದಿ ಬರಬೇಡಪ್ಪ. ಅತ್ತೆಯವ್ರೆ, ನಾನು ನಿಮ್ಮ ಕಾಲುಗಳಿಗೆ ನಮಸ್ಕಾರ ಮಾಡಲೇಬೇಕು. ನೀನು ಅಲ್ಲೇ ನಮಸ್ಕಾರ ಮಾಡು, ಅದು ನನ್ ಕಲ್ಪುತ್ತೆ. ಯಾವ ದೆವ್ವ ಬಂದು ಮೆಟ್ಕೊಳ್ಳುತ್ತೋ ಏನೋ, ಯಾರಿಗೆ ಯಾವಾಗ ಎಲ್ಲಿ ಹೊಡಿತಾರೆ ಅನ್ನೋದು ಗೊತ್ತಾಗಲ್ಲ. ನಾನು ಬಾವನ ಕೆನೆಗೆ ಹೊಡೆದೆ ಅಂತಿರಲ್ಲ, ಅದ್ ನಿಜನಾ? ಹೋಗ್ ನೋಡು ಯಜಮಾನ್ರ 2 ಕೆನೆಗಳು ಹೇಗೆ ಊದ್ಕೊಂಡಿದೆ ಅಂತ.
ಈಗ ಬಾವ ಎಲ್ಲಿದ್ದಾರೆ? ನನ್ನೇನು ಕೇಳ್ತೀಯ? ಹೋಗ್ ಜಾತಿ ಹಾಕೋರ್ನ ಕೇಳ. ಅತ್ತೆ ಮತ್ತೆ ಬರ್ತೀನಿ. ಬಾವ ಎಲ್ಲಿದ್ದಾರೆ? ದೂರ ದೂರ ನೋಡು ಬಿಟ್ಲ, ನಿಂಗೆ ಮಸಾಲೆ ದೋಸೆ ಈಚ್ ಮಾಡಕ್ಕೆ 200 ರೂಪೀಸ್ ಕೊಡ್ತೀನಿ. ಓಕೆ? ಅತ್ತಿಗೆ ದುಡ್ಡನ್ನ ಯಾಕೆ ಮೆಟ್ಲ ಮೇಲೆ ಇಡ್ತೀರಾ? ಕೈಗೆ ಕೊಡಬಾರ್ದಾ? ನಿನ್ ಸವಾಸನೆ ಬೇಡ. ನೋಡು, ಬೇಗ ಇದನ್ನ ತಗೊಂಡು ಹೋಗ್ತಾ ಇರು. ಓಕೆ? ಬಾವ ಎಲ್ಲಿದ್ದಾರೆ? ಅವ್ರ ರೂಮಲ್ಲಿ ಇಲ್ಲ. ಬಾವ ಎಲ್ಲಿ ಹೋಗ್ಬಿಟ್ರು? ಅವ್ರನ್ನ ಕರ್ಕೊಂಡ್ಬಂದು ಅಡ್ಗೆ ಮನೇಲಿ ಇಟ್ಕೊಂಡಿದೀನಿ. ಹೌದಾ? ಬಾವ ಏನು ಕಾಣಿಸ್ತಾನೆ ಇಲ್ಲ. ಎಲ್ಲಾದ್ರೂ ಏನೋ ಯಾರಿಗ್ ಗೊತ್ತು? ನನಗೆ ಸುಳ್ಳು ಹೇಳ್ತೀಯಾ? ಬಾವ ಏನ್ ಮಾಡ್ತಾ ಇದ್ದೀರಾ? ತಾವು ನನ್ನ ಕೆನ್ನೆಗೆ ಅದೆಷ್ಟು ಬಾಳೆ ಕೊಡ್ತೀರಿ, ಅದೆಷ್ಟು ಫೋರ್ಸಿಂದ ಹೊಡ್ತೀರಿ ಅಂತ ಲೆಕ್ಕ ಇಡ್ತಾ ಇದ್ದೀನಿ. ಬಾವ ನನಗೆ ತುಂಬಾ ದುಃಖ ಆಗ್ತಾ ಇತ್ತು, ಅದಕ್ಕೆ ನಿಮ್ಮ ಹತ್ರ ಕ್ಷಮೆ ಕೇಳೋಣ ಅಂತ ಬಂದೆ. ಸಾರಿ ಬಾವ. ನೀವು ಬೆಂಕಿ ಬಿತ್ತಿಲ್ಲ ಸಾರಿಗೆ. ನಿನ್ಗೇನಪ್ಪ ದೋಸೆ ತಿನ್ನಕ್ಕೆ 200 ರೂಪಾಯಿ ತಗೋಬೇಕು, ಕೊಟ್ಬಿಡ್ತೀನಪ್ಪ. ಬಾವ ನಾನು ನಿಜವಾಗ್ಲೂ ನಿಮ್ ಕೆನ್ನೆ ಹೊಡೆದ್ನಾ? ನನ್ನ ಕೆನ್ನೆ ಊದ್ಕೊಂಡ್ರೆ ನೋಡ್ರಿ ನಿಮ್ಗೆ ಗೊತ್ತಾಗಲ್ಲ. ಪಲ್ಲು ಹೇಳೋವರೆಗೂ ನನಗೆ ಗೊತ್ತೇ ಆಗಿರ್ಲಿಲ್ಲ. ಈಗ ನೋಡಿದ್ರೆ ನಿಮ್ ಕೆನ್ನೆಗಳು ನಿಜವಾಗ್ಲೂ ಊದ್ಕೊಂಡಿದೆ. ತುಂಬಾ ನೋವಾಗ್ತಾ ಇದೆ ಬಾವ. ನೀವು ಸ್ವಲ್ಪ ದೂರ ಇದ್ದು ಬಿಡು. ನಾನು ತಗೊಂಡಿದ್ದೀನಿ ಕಣಲೆ, ಬೇರೆಯವರಾಗಿದ್ರೆ ಸತ್ತ ಹೋಗ್ಬಿಟ್ಟು. ಮತ್ತೆ ಕಿಲ್ ಬಂದಿದ್ದ ನನ್ನ ಹರಿನ ಕಿಲ್ ಮಾಡ್ಬೇಕು ಅಂತಿದ್ಯಾ? ಅದಕ್ಕೆ ಇದು ನನಗೆ ಗೊತ್ತಿಲ್ಲದೆ ಆಗ್ತಾ ಇರೋ ತಪ್ಪಿದು. ಅದೇನಾಯ್ತು ಅಂದ್ರೆ ಬಾವ ಇಲ್ಲಿದ್ರ, ನಾನು ಅವ್ರ ಹತ್ರ ಹೋದ್ನ, ಅವ್ರು ನನಗೆ ಸಿಕ್ಕಾಪಟ್ಟೆ ಬೈದ್ರ, ನಾನು ಹೀಗೆ ತೋಳ್ ಮಡ್ಚಿದ್ನ, ಕೈ ಹಿಂದೆ ತಗೊಂಡ ಒಂದೇ ಒಂದು ಹೀಗೆ ಬಿಟ್ನ. ನಿಂಗೇನು ಹುಚ್ಚಿಗೆ ಚಿಡಿತ? ಮತ್ತೆ ನನ್ನ ಹರಿಗೆ ಯಾಕೋ ಸ್ಲಾಪ್ ಮಾಡ್ದೆ? ಅಯ್ಯೋ ಅದಕ್ಕೆ ನನಗೆ ಗೊತ್ತಿಲ್ಲದೆ ಆಗ್ತಾ ಇರೋದು. ಚಂಪ, ಬೇಗ ಆಂಬ್ಯುಲೆನ್ಸಿಗೆ ಫೋನ್ ಮಾಡು. ಬಾವನ್ನ ಅಡ್ಮಿಟ್ ಮಾಡೋದಕ್ಕ? ಅಲ್ಲ, ನಿನ್ನ ಹುಚ್ಚಾಸ್ಪತ್ರೆಗೆ ಅಡ್ಮಿಟ್ ಮಾಡು. ಅಲ್ಲ ಮತ್ತೆ ಕೆಮ್ಮೆ ಯಾಕೆ ಹೋಗ್ಬಿಟ್ಕೊಂಡಿದೆ? ಇದನ್ನು ಬಿಟ್ಟು ನೋಡ್ಬಿಟ್ಟು ಲೇಡೀಸ್ ಫಿಂಗರ್ ಇದೆ. ಗೈತೇನೆ ನೀನು? ನಾವು ಯಾರು ಅಂತ ನಿಮ್ಗೆ ಗೊತ್ತಲ್ವಾ? ಪಾಂಡ್ರಂಗ ಗಂಡುಗಲಿ ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಒಳ್ಳೆ ತಿಂದಿದೆಯಲ್ಲ. ಯಾವನ ಚಿಕ್ಕ ಹುಡುಗ, ಅವನು ನನ್ನ ತಂಗಿ ಗಂಡ, ಬರೇ ಬಂಡ. ಯಾಕೆ ಹೊಡ್ದ? ಏನೋ ಏನಪ್ಪ, ನನ್ನ ಪಾಡಿ ನಾನು ಸುಮ್ಮನೆ ನಿಂತಿದ್ದೆ, ಅವನ ಪಾಡಿಗೆ ಅವ್ನು ಬಂದ, ತೋಳು ಮರ್ಚ್ಕೊಂಡ, ಪಟಾರ್ ಅಂತ ಬಿಟ್ಬಿಡ್ತ. ಕೈತಿ ನಾಲ್ಗೆ ತೆಗಿ. ಡಾಕ್ಟರ್ ನಿಮಗೆ ತಲೆ ಕೆಟ್ಟಿದ್ಯಾ ಅಂತ ನೀವು ಚೆಕ್ ಮಾಡ್ಬೇಕಾಗಿರೋದು ನನ್ನಲ್ಲ. ಅವ್ನು ಯಾಕೆ ಹುಚ್ಚಿನ ಥರ ಆಡ್ತಾ ಇದ್ದಾನೆ ಅಂತ ಅವನು ಚೆಕ್ ಮಾಡ್ಬೇಕು. ಏನಪ್ಪ ಆಯ್ತು? ನಾನು ಹೊಡೆದಿದ್ದು ನನಗೆ ಗೊತ್ತಾಗ್ಲಿಲ್ಲ, ಆದ್ರೆ ನೀನು ಹೊಡೆದೆ ಅಂತ ಇವರೆಲ್ಲ ಹೇಳ್ತಾ ಇದಾರೆ. ಸಾಕ್ ಸುಮ್ನೆ ನೀನ್ ಹೊಡೆದಿದ್ ನಾವೆಲ್ಲ ನೋಡಿದೀವಿ. 3 ಗಂಟೆಗೆ ಒಂದ್ಸಲ ನೋಡ್ದೆ ಹೊಡಿತಾನೆ. ಈಗಾಗ್ಲೇ ಕಬ್ಬಳ ಮೋಕ್ಷ ಮಾಡೋ ಟೈಮ್ ಆಗಿದೆ. ಮೈಲಿಗೆ ಏನೋ ಒಂಥರ ಆವೇಶ ಬಂತು, ಹೊರಟೋಯ್ತು. ಯಾವ ರೀಸನಿಗೆ ಬರುತ್ತೆ that ಆವೇಶ? ಗೊತ್ತಿಲ್ಲ. 3 ಗಂಟೆಗೆ ಒಂದ್ಸರಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. 3 ಗಂಟೆಯಲ್ಲಿ ಯಾವ ತೊಂದರೆನೂ ಇಲ್ಲ. ಅದೇನಾಯ್ತು ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ನೀವು ನನ್ನ ಹತ್ರ ಬಂದ್ರ, ನಾನು ನಿಮ್ಗೆ ಬಂದ, ನೀವು ಚೆನ್ನಾಗಿ ಬೈದ್ರ, ನಾನು ತೋಳ್ ಮರ್ಚಿ ಕೈ ಎತ್ತಿ ಹೀಗೊಂದು ಒಂದೊಂದು ಡೇಟು ಡಬಲ್ ಆಯ್ತು. ಅವನು ಹೊಡಿಯೋ ಟೈಮ್ನಲ್ಲಿ ಯಾರು ತಡೆದ್ರೆ ರೊಚ್ಚಿಗೆದ್ದು 2 ಡೇಟ್ ಹೊಡಿತಾನೆ. ಬೇಗ ಈ ಇಂಜೆಕ್ಷನ್ ಅವನಿಗೆ ಕೊಡಿ. ಇದು ನಾನ್ ತಗೊಳಕಮ್ಮ. ಮತ್ತೆ ಅವನ್ಗೆ ನಾಳೆ ಕೆನ್ನೆ ನೀನು ಸ್ವಲ್ಪ ತಗೊಂಬರ್ರಿ ಜಾಜಿ. ಜಾಜಿ ಅಂತ ಏಕೋಜನದಲ್ಲಿ ಕರಿಬೇಡ್ರಿ. ಅಂತ ಮರ್ಯಾದಿಂದ ಮಾತಾಡ್ಸಿ. ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ತರ ಬಿಹೇವ್ ಮಾಡ್ಬೇಡಿ. ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಇರಿ. ಹಾಗೆ ಇರ್ತೀನಿ. ನಿಮ್ಮ ಕೆನ್ನ ಇನ್ನೂ ಸ್ವಲ್ಪ ತಗೊಂಡ್ಬಂದ್ರಿ, ಅದು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಮಸಾಜ್ ಮಾಡಿಬಿಟ್ರೆ ನೀವು ಬೇಗ ವಾಸಿ ಆಗ್ಬಿಡುತ್ತೆ. ಶೈ ಆಗುತ್ತೆ, ಹಂಗಂದ್ರೆ ನಾಚಿಕೆ ಆಗುತ್ತೆ ಅಂತ. ನಿಮ್ಗೂ ನಾಚಿಕೆ ಆಗುತ್ತೆ. ನಥಿಂಗ್, ಡೂ ಇಟ್ ಡನ್. ಕಮ್ ಆನ್, ಮಸಾಜ್ ಸ್ಟಾರ್ಟ್. ನೀವಿಬ್ರಿಗೂ ಇಷ್ಟೊತ್ತ
ಮಾಡಕ್ಕೆ ನಿಮ್ಗೆ ಶೇಮ್ ಆಗಲ್ಲ? ಮೊನ್ನೆ ಕರ್ಕೊಂಡ್ ಬಂದೆ, ಗೆಟ್ ಲಾಸ್ಟ್. 3 ಗಂಟೆಗೆ ಒಂದ್ಸಲ ಹೊಡಿಸ್ಕೊಂಡ್ರೆ ಒಂದೇ ಏಟು, ಲೇಟ್ ಆದ್ರೆ 2 ಏಟು ಉಂದ. ಕರ್ಕೊಂಡ್ಬಂದ್ಬಿಟ್ಟೆ. ಬಾವ ನಾನು ಹೊಡೆದಿದ್ದಕ್ಕೆ ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡಿ. ಯಾವ ತರ ಹೋಗ್ಕೊಂಡ್ರೆ ಕಣ್ಣೆ ಹೊಡ್ತಾ ಇಲ್ಲ ಗೊತ್ತಾ? ಔಷಧಿ ಹಚ್ಕೊಂಡು ಸರಿ ಹೋಗುತ್ತೆ. ಅದೇ ಗಣಂದಾರಿ ಕೆಲಸ ಮಾಡ್ತಾ ಇದ್ದೆ, ಅಷ್ಟು ಒಕ್ಕಸ್ಕೊಂಡ್ಬಿಟ್ರಲ್ಲ. ಹೊಡೆದಿಲ್ಲ, ಹೇಗೆ ಹೊಡೆದೆ ಅಂದ್ರೆ ರೀ, come this side. ಅವ್ನು ನಿನ್ನ slap ಮಾಡೇ ಬರ್ತಾನೆ. ಏನ್ ನೀವು ಮಾಡ್ತಾ ಏನ್ ನೀವು ಆಡಿದ್ದೆ ಆಟ ಆಗೋಗ್ಬಿಟ್ಟಿದೆ. ಗೊತ್ತಲ್ಲ ಎಡಗೈ ಎತ್ತಿದ್ರು ಬೀರ ಕೆಲ್ಸರಿ, ಬಲಗೈ ಎತ್ತಿದ್ರು ಬೀರ ಮದುಕರಿ. ರೀ, ಅವಿ, get up, get up. ಏನೋ ಗಲ್ಗಲಿ ವಂಶದವ್ರು ಅಂತ ದೊಡ್ಡದಾಗಿ ಹೇಳ್ಕೊತಿದ್ರಲ್ಲ, ಈಗ ಬೀಳೋದು. ಇಟ್ಸ್ ಗಂಡುಗಲಿ. ಅದು ನನ್ನ ಇನ್ನೂ ಡೈಲಾಗ್ ಇತ್ತು, ಅಷ್ಟರಲ್ಲಿ ಅವ್ನು ಮರೆಮಾಸಿ ಹೊಡೆದ್ಬಿಟ್ಟ. ಏನು ಯಜಮಾನ್ರೆ, ವಿಟ್ಲ ನಿಮಗೆ ಮತ್ತೆ ಸರಿಯಾಗಿ ಇದನ್ನ ಕೇಳಕ್ಕೆ ಇವಾಗ್ಲೇ ಬರ್ಬೇಕಾಗಿತ್ತಾ? ಅವ್ರನ್ನ ಕೇಳಕ್ ಆಗಲ್ವಾ? ಬರ್ತಾ ಬರ್ತಾ ನಮ್ ಬೆಡ್ರೂಮ್ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಆಗ್ತಿದೆ. ಅವ್ನು ಬರ್ತಾನೆ, ಇವ್ರಿಗೆ ಹೊಡೆದು ಹೋಗ್ತಾನೆ, ಇವಳು ಬರ್ತಾಳೆ, ಬಿಟ್ನ ಅಂತ ಕೇಳ್ತಾಳೆ. ಅಡುಗೆ ಮನೇಲಿ ಮಾಡ್ಕೊಳ್ಳಿ. ಬೆಡ್ರೂಮ್ ಅಲ್ಲೇ ಬಿಟ್ಟಿಲ್ಲ, ಇನ್ನು ಅಡಿಗೆ ಮನೇಲಿ ಬಿಡ್ತಾನಾ? ನಾನ್ ನಮ್ಮ ಯಜಮಾನ್ರನ್ನ ಕಾಪಾಡ್ಕೊತೀನಿ. ಇವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೇ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಇವ್ರನ್ನ ಕಟ್ಕೊಂಡಿದ್ದೀನಿ. ಹೋದ್ರೆ ಬಿಡಿ. ಕಮ್ ಆನ್, ಲೆಟ್ಸ್ ಸ್ಟಾರ್ಟ್ ಮಸಾಜ್. ನನಗೆ ಮೂಡಿಲ್ಲ. ಯಾಕೆ ನೀವು ನಾನು ವಕೀಲರು ಭೀಮಪ್ಪನ ಮಗ ಸುರೇಶ. ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಅದು ನಿಮ್ಮ ಭಾವ ನಿಮ್ಗೆ ಕೆಲಸ ಕೊಡಿಸೋದಿತ್ತು, ಹೈದರಾಬಾದಿಗೆ ಹೋಗೋಣ ಬಾ ಅಂತ ಕರೆದಿದ್ದೆ, ಅದಕ್ಕೆ ಬಂದಪ್ಪ. ಹೊರಗಡೆ ಹೋದ್ರಪ್ಪ. ಅಯ್ಯೋ, ನಿಮ್ಮ ಮುಖಕ್ಕೆ ಏನಾಗಿದೆ? ಅದು ಮನೆಯಲ್ಲಿ ಹಿಂಗೆ ಇದ್ದಕ್ಕಿದ್ದಂಗೆ ಒಂದು ಅಪಘಾತ ಆಗ್ಬಿಡ್ತಪ್ಪ. ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡಿದ್ದೀನಿ, ಇಂದು 1 ವಾರ ಆಗುತ್ತೆ. ನಮ್ಮ ಬಾವನ ಫ್ರೆಂಡ್ ಯಾರೋ ಬಂದಿದ್ದಾರೆ, ಮನೇಲೇನೋ ಅಪಘಾತ ಆಗಿ ಮುಖಕ್ಕೆ ಬ್ಯಾಂಡೇಜ್ ಹಾಕೊಂಡಿದ್ದಾರೆ. ಬಿಟ್ಲ ನಿನಗೆ ಅದಕ್ಕೆ ತಲೆ ಇಲ್ಲ ಅನ್ನೋದು. ತಾರ್ ಹಾಕೋರು ಶೂ ನೋಡಾದ್ರೂ ಗೊತ್ತಾಗಲ್ವ ಅಂತ. ಮತ್ತೆ ಯಾಕೋ ಬ್ಯಾಂಡೇಜ್ ಹಾಕೊಂಡಿದ್ದಾರೆ? ಮೂರಂತೂ ಕಪಾಳ ಕುಡಿತಲ್ಲ, ಅದಕ್ಕೆ ಎದುರ್ಕೊಂಡು ಹಂಗೆ ಮಾಡ್ಕೊಂಡಿದ್ದಾನೆ. ಬಿಟ್ಲ ಸಾಕು ನಿಲ್ಸೋ ಕಪಾಳ ಮೋಕ್ಷದ ನಾಟಕನ. ಒಂದ್ಸಾರಿ ಏನೋ ಹೊಡೆದೆ, ಹೇಗೆ ಹೊಡೆದೆ ಅಂತ ತೋರಿಸೋದಕ್ಕೆ ಇನ್ನೊಂದ್ಸರಿ ಹೊಡೆದೆ. ಅದನ್ನ ಮನೆಯವರೆಲ್ಲ ಸೇರಿಸಿ ನನಗೆ ಹುಚ್ಚಿನ ಪಟ್ಟ ಕಟ್ಟಿದ್ರು. ಆ ಹುಚ್ಚಿನ ಪಟ್ಟ ಉಳಿಸ್ಕೊಳ್ಳೋದಕ್ಕೆ ಹೊಡೆಯೋದನ್ನ ಮುಂದುವರಿಸ್ತಾ ಇದ್ದೀನಿ. ವಿಷ ಅಂತಾರೋ. ಏಕ್ದಮ್ ನಿಲ್ಸ್ಬಿಟ್ರೆ ಮನೆಯವ್ರಿಗೆ ಡೌಟ್ ಬಂದ್ಬಿಡುತ್ತೆ. ಇಷ್ಟಕ್ಕೆ ಈ ಐಡಿಯಾ ಕೊಟ್ಟಿದ್ದು ಯಾರು? ನೀನ್ ತಾನೆ? ಇಪ್ಪತ್ತಿಗೆ ಹಾಕಿ ಆಮೇಲೆ ನಿಲ್ಲಿಸ್ತೀನಿ. ಇಂಟರ್ವ್ಯೂಗೆ ಹೋಗ್ಬೇಕಾಗಿ ಇಲ್ಲ ಕಣ, 12 ಗಂಟೆಗೆ ಬಾವರಿಗೆ ಒಂದ್ಸರಿ ಹೊಡಿಬೇಕಾಗಿತ್ತು. ಹೊಡೆದ್ಬಿಟ್ಟು ಮಲ್ಕೋತೀನಿ. ಬೆಳಗ್ಗೆನೆ ಹೊಟ್ಟೆ ಹೊಡೆದಾಯ್ತು ಬಾರ. ಇವಾಗ ಹೊಡಿಲಿಲ್ಲ ಅಂದ್ರೆ ಬಾವನಿಗೆ ಬೇಜಾರಾಗುತ್ತೆ. ಇದು ಓವರ್ ಆಯ್ತು ಅನ್ಸುತ್ತೆ. ನೀನು ಹೊಡೆದು ಬಾ, ನಾನು ಮಲಗಿರ್ತೀನಿ. ಹೋಗ. ಕಟ್ಟಾಕಿದ್ಯಾರು ಹೊಡೆದಿದ್ಯಾರು ಅಂತ ವಿಚಾರಿಸ್ಬೇಕು. ಏನಪ್ಪ, ಎಚ್ಚರ ಮಾಡ್ಕೊಳ್ಳಿಪ್ಪ, ಎಚ್ಚರ ಮಾಡ್ಕೊಳ್ಳಿ. ಯಾರಪ್ಪ ನಿಮ್ಮನ್ನ ಕಟ್ಟಾಕಿದ್ದು? ಬರೇ ಬರೇ ಅದೆಲ್ಲ ಹೊಡೆದ್ಬಿಟ್ಟಿದ್ದಾರೆ. ಯಾರು ಅಂತ ನನಗೂ ಗೊತ್ತಿಲ್ಲ ಪಲ್ಲು, ನನಗೆ ನೋವಾಗ್ತಾ ಇಲ್ಲ. ಹಾಗಿದ್ರೆ ಇದು ದೆವ್ವದೇ ಕೆಲಸ. ಹೌದಮ್ಮ, ದೇವರು ಕೊಟ್ಟದಂಗೆ ದೆವ್ವ ಈ ತರಲೆ ಕಟ್ಟಾಕ್ಬಿಟ್ಟು ಹೊಡೆಯುತ್ತೆ, ಆಮೇಲೆ ಏನಾಯ್ತು ಅಂತಾನೆ ಗೊತ್ತಾಗಲ್ಲ. ಪಲ್ಲು, ನಿಜವಾಗ್ಲೂ ನನಗೆ ನೋವಾಗ್ತಾ ಇಲ್ಲ. ನನಗೆ ಯಾರು ಕಟ್ಟಾಕಿದ್ದು ಅಂತಾನೂ ಗೊತ್ತಿಲ್ಲ. ಹೋಗಿ ಆ ದೆವ್ವ ನಿನ್ ಗಂಡದ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟಿದ್ಯಲ್ಲಮ್ಮ. ಇವನು ಬೇಕು ಅಂತ ನನ್ನ ಕೆನ್ನೆಗೆ ಹೊಡೆದಾಗ್ಲೇ ನನಗೆ ಅನುಮಾನ ಬಂದಿತ್ತು, ಇವನು ಮೈ ಮೇಲೆ ಯಾವುದೋ ದೆವ್ವ ಬಂದಿದೆ ಅಂತ.
ಅದು ಈಗ ಕನ್ಫರ್ಮ್ ಆಗೋಯ್ತು. ಈ ದೆವ್ವಗಳಿಗೆ ಭೇದ ಭಾವ ಇರಲ್ಲ. ಬೇಕಿದ್ರೆ ನೀವು ಅವನು ಹಗ್ಗ ಬಿಚ್ಚಿ ನೋಡಿ ಅವನು ಯಾರನ್ನ ಬೇಕಾದ್ರೂ ಕೊಂದು ಬಿಡ್ಬೋದು. ನೀವು ನಮ್ಮ ಅಣ್ಣನ ಹೊಡಿತಾ ಇದ್ರಿ. ನಾನು ನಿಮ್ಮ ಅಣ್ಣನ್ ಹೊಡಿತಾ ಇದ್ನ, ನನಗೆ ಗೊತ್ತೇ ಇಲ್ಲ ಪೊಲ್ಲು. ಪಾಪ ಅವ್ನು ಕೆನ್ನೆ ಹೊಡೆದ, ಅದು ಅವನಿಗೆ ಗೊತ್ತಿಲ್ಲ. ಅವನಿಗೆ ಅಷ್ಟೆಲ್ಲ ಏಟ್ಗಳು ಬಿದ್ದಿದೆ, ಅದು ಗೊತ್ತಿಲ್ಲ. ಅಂದಮೇಲೆ ನಾವು ಮಂತ್ರವಾದಿನ ಕರೆಸ್ಲೇಬೇಕು. ಯಾರಿದ್ದಾರೆ ನಮ್ಮ ಮಂತ್ರವಾದಿ? ಅದು ನನಗೆ ಸ್ವಲ್ಪ ನಾಳೆ ಹೈದರಾಬಾದ್ನಲ್ಲಿ ಕೆಲಸ ಇದೆಯಮ್ಮ, ನಾನು ಹೋಗ್ತಾ ಇದ್ದೀನಿ. ಒಬ್ಬ ಮಂತ್ರವಾದಿಗೆ ಫೋನ್ ಮಾಡಿ ಹೇಳಿರ್ತೀನಿ. ಗುಡಿ ಬಂಡೆ ಸಿದ್ದಪ್ಪ ಅಂತ ಮಹಾನ್ ಮಂತ್ರವಾದಿ. ಮಂತ್ರಗಾಳಿ ಹಾಕಿ ದೇವನ ಬಾಟಲ್ ಈಗ ನಾನು ಏನ್ ಮಾಡ್ಲಣ್ಣ? ಅವನನ್ನ ರೂಮಿಗೆ ಕರ್ಕೊಂಡು ಹೋಗಿ ಸ್ವಲ್ಪ ಸಮಾಧಾನ ಮಾಡಮ್ಮ. ಯಾವುದೇ ಕಾರಣಕ್ಕೂ ಮುಖ ತೊಳ್ಕೊಳ್ಳೋಕೆ ಬಿಡಬೇಡ. ಈ ಬರೆಗಳು ಹೀಗೆ ಇದ್ರೆ ಇವು ಯಾತಕ್ಕೆ ಬಂತು ಅಂತ ಮಂತ್ರವಾದಿ ತಿಳ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ನನ್ನ ಹೆಸರು ನಿಮ್ಗೆ ಗೊತ್ತು? ಚಂಪಾಕಲಿ ತರ ಇದೆ ನಿನ್ನ ಮುಖಾರದಿಂದ ನೋಡಿ ಚಂಪಾ ಎಂದು ತಿಳಿದೆ. ನಾನು ಗುಡಿಬಂಡೆ ಸಿದ್ದಪ್ಪ. ನಮ್ಮ ಯಜಮಾನ್ರು ನನ್ನ ಹತ್ರ ಹೇಳ್ತಾ ಇದ್ರು ಗುಡಿ ಬಂಡೆ ಸಿದ್ದಪ್ಪ ಅನ್ನೋ ಮಂತ್ರವಾದಿ ಬರ್ತಾರೆ ಅಂತ. ಈ ಮನೆಯಲ್ಲಿ ಏನು ತೊಂದರೆ ಇದೆ? ವಿಟ್ಲ ಅಂತ ಒಬ್ಬ ಇದ್ದಾನೆ, ಅವನಿಗೆ ತೊಂದರೆ ಆಗ್ತಿರೋದು. ಈ ಮೂಲೆಯಲ್ಲಿ ಗಾಳಿ ಇದೆ, ಆ ಮೂಲೆಯಲ್ಲಿ ದೆವ್ವ ಇದೆ. ಎಲ್ಲರನ್ನು ಕರೆಸಿ. ಏ ಪದ್ದು ವಿಟ್ಲ ಬಂದ್ರು ಇಲ್ಲಿ. ನೋಡಿ ನನಗೆ ಭಯ ಆಗ್ತಾ ಇದೆ. ಅವನು ನಿಮ್ಮ ಮೈ ಮೇಲೆ ಬಂದಿರೋ ದೆವ್ವನ ಓಡಿಸ್ತಾನೆ. ಆ ವ್ಯಕ್ತಿಯನ್ನ ಈ ಮಂಡಲದಲ್ಲಿ ನಿಲ್ಲಿಸಿ. ನೀವೆಲ್ಲರೂ ದೂರ ತೊಲಗಿ. ಈ ನಿಂಬೆ ಹಣ್ಣನ್ನ ನಾನು ಕಾಲಿನಿಂದ ಹೇಗೆ ನೆಟ್ಟಿನೋ ಹಾಗೆ ನಿನ್ನ ಮೈಯಲ್ಲಿರುವ ದೆವ್ವವನ್ನು ಹಚ್ತೀನಿ. ಎಲ್ಲ ಆಗ್ತಾ ಇರೋದೇ ನಿನ್ನಿಂದ. ನಿನ್ನ ಜೇಬಿಂದ ನಿಂಬೆ ಹಣ್ಣು ತೋರಿಸಿದ್ರೆ ನಂಬ್ತೀಯಾ? ನೀನು ಬಣ್ಣ ಬಣ್ಣದ ಊಸರು ಒಳ್ಳೆ. ಈ ಮನೆಯಲ್ಲಿ ಯಾರ ಮೈ ಮೇಲೆ ದೆವ್ವ ಬಂದಿದೆ ಅಂತ ಡಿಸೈಡ್ ಮಾಡ್ಬೇಕಾದವನು ದೆವ್ವಗಳ ಅಪ್ಪ ಈ ಗುಡಿಬಂಡೆ ಸಿದ್ದಪ್ಪ. ನೋಡಿ, ದೆವ್ವ ಇವನ್ ಮೈ ಮೇಲೆ ಬಂದಿರೋದ್ರಿಂದನೇ ನಿಮ್ಮೆಲ್ಲರಿಗೂ ತೊಂದರೆ ಆಗ್ತಾ ಇರೋದು. ಡೆವಿಲ್ ಬಂದ್ರೆ ವಿಟ್ಲ ಯಾಕೆ ನನ್ನ ಹಾಬಿಗೆ ಹೊಡಿತಾ ಇದ್ದಾನೆ? ಯಾರು ಈ ದೇವಲೋಕದ ಅಪ್ಸರೇ? ಚಾಚಿ ಅವನು ನಮ್ಮ ಅತ್ತೆ, ನಮ್ಮ ಅಣ್ಣ ಪಾಂಡುರಂಗ ಇಲ್ವಾ, ಹೆಂಡ್ತಿ. ಈ ಸುಂದರಿಯನ್ನು ನೋಡ್ತಾ ಇದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಪ್ಲಾನ್ ಮಾಡಿ ಹೇ, ನೀನು ದೆವ್ವವನ್ನು ನೋಡ್ತೀಯೇ ಚಾಚಿ? ಮರ್ಯಾದೆ. ನಿನ್ನ ತಲೆ ಮೇಲೆ ಕೂತ್ಬಿಡ್ತೀನಿ. ನನ್ನ ಹಾಬಿಗೆ ದೆವ್ವ ತುಂಬಾ ಪರಿಚಯ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ದೆವ್ವಗಳಲ್ಲಿ ಒಟ್ಟು 2 ವಿಧ. ಒಂದು ಎ ಗ್ರೇಡ್ ದೆವ್ವ, ಇನ್ನೊಂದು ಬಿ ಗ್ರೇಡ್ ದೆವ್ವ. ಈ ಎ ಗ್ರೇಡ್ ದೆವ್ವ ಒಬ್ಬ ವ್ಯಕ್ತಿಯ ಮೇಲೆ ಬರುತ್ತೆ, ಆ ವ್ಯಕ್ತಿಗೆ ತೊಂದರೆ ಕೊಡುತ್ತೆ. ಈ ಬಿ ಗ್ರೇಡ್ ದೆವ್ವ ಒಬ್ಬ ವ್ಯಕ್ತಿಯ ಮೇಲೆ ಬರುತ್ತೆ, ಇನ್ನೊಬ್ಬ ವ್ಯಕ್ತಿಗೆ ತೊಂದರೆ ಕೊಡುತ್ತೆ. ಈಗ ನಿಮ್ಮ ಮನೆಗೆ ಅಟಕಾಯಿಸಿಕೊಂಡಿರುವುದು ಬಿ ಗ್ರೇಡ್ ದೆವ್ವ. ಆ ದೆವ್ವವನ್ನು ನಾನು ಓಡಿಸ್ತೇನೆ. ಓಡು ಓಡು ರಾಜ, ಓಡು. ಯಾಕೆ ಹೊಡಿತಾ ಇದ್ದೀರಾ? ಸಾಕು ಸಾಕು. ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರೆ ಆಗಲ್ಲ. ಸತ್ಯ ಏನು ಅಂತ ಆಚೆ ಕಟ್ಟಬೇಕು. ವಿಠಲ ಪಾಂಡುರಂಗನಿಗೆ ಯಾತ ಹೊಡಿತಾ ಇದ್ದ? ಹೊಡಿ ಅಂತ ಯಾರು ಅವ್ನಿಗೆ ಹೇಳ್ಕೊಟ್ಟಿದ್ರು? ಹೇಳು. ಒಂದ್ಸಲ ಅಪ್ಪಿತಪ್ಪಿ ವಿಟ್ಲ ಪಾಂಡ್ರಮ್ಮ ಹೊಡ್ಬಿಟ್ಟ. ಆಗ ಮನೆ ಬಿಟ್ಟು ಕಳಿಸ್ತಾರಂತ ಹೆದರ್ಕೊಂಡಿದ್ದ. ನೋಡೋ, ಇದೇ ತರ ಹೊಡಿಯೋದನ್ನ ಕಂಟಿನ್ಯೂ ಮಾಡು. ಆಗ ಮನೆ ಬಿಟ್ಟು ಕಳ್ಸೋದೇನು, ನಿನ್ನ ನೋಡಿದ್ರೆ ಹೆದರ್ಕೊಂಡಿರ್ತಾರೆ ಅಂತ ನಾನೇ ಅವ್ನಿಗೆ ಐಡಿಯಾ ಕೊಟ್ಟಿದ್ದು. ಮತ್ತು ಈ ತರ ಕೆಲಸ ಮಾಡೋದಕ್ಕೆ ನಿಂಗೆ ಶೇಮ್ ಆಗಲ್ಲ? ನಿಮ್ಮನ್ನ ನಮ್ಮ ಯಜಮಾನ್ರು ಕೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗುತ್ತೆ. ಈ ಪದ್ದು ಕೈ ಕಾಲು ಮುರಿದ್ರೆ ಎಲ್ಲ ಸರಿ ಹೋಗುತ್ತೆ. ಮಂತ್ರವಾದಿಗಳೇ, ಯಾಕೆ ಸುಮ್ಮನೆ ನಿಂತಿದ್ದೀರಾ? ಇನ್ನೊಂದೆರಡು ಹಾಕಿ. ಹಾಕಿನೇ ರೇಟಿಂಗ್ ನಂಗೆ ನೋಡ್ಬೇಕು. ನನ್ನ ಹಾಬಿಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ನಿಮ್ಮಿಬ್ರು ಮನೆ ಬಿಟ್ಟು ಓಡಿಸ್ತಾರೆ. ಅಯ್ಯೋ, ಗೊತ್ತಾಗದ ಏನ್ ಬಂತು? ಆ ಗುಡಿಬಂಡೆ ಸಿದ್ದಪ್ಪನೇ ಈ ಪಾಂಡುರಂಗ ಗಂಡಗಲಿ.